ನಮಸ್ಕಾರ ಸ್ನೇಹಿತರೆ ಜನರಲ್ ಇಂಗ್ಲಿಷ್ ನಾವು ಕೆಇಎ ಗ್ರಾಮಾಡಳಿತಾಧಿಕಾರಿ ಹುದ್ದೆಗಳು ಎಫ್ಡಿಎ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಏನ್ ಮಾಡ್ತಾ ಇದೀವಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಒನ್ಸ್ ಅಗೇನ್. ಯಾಕೆಂತಂದ್ರೆ ಆ ನಮಗೆ ಪೇಪರ್ 2 ಬರುತ್ತೆ. ಇದು ನಾವು ಮಾಡ್ತಿರ್ತಕ್ಕಂಥ ಸೀರೀಸ್ ಅಲ್ಲಿ ಎರಡನೇ ವಿಡಿಯೋ. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ತಗೊಂಡಿದ್ದೀನಿ, ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ಕೊನೆ ತನಕ ವಿಡಿಯೋ ನೋಡಿ. ಡಿಗ್ರಿ ಆಫ್ ಕಂಪಾರಿಸನ್ಸ್ ಆಗಿರ್ಬೋದು, ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ಆಗಿರ್ಬೋದು, ಒಂದಷ್ಟು ಗ್ರಾಮರ್ ರಿಲೇಟೆಡ್ ಆಗಿರ್ಬೋದು, ಸೊ ಎಲ್ಲ ಸಿಗುತ್ತೆ. ಅಂಡ್ ನಿಮಗೆ ಗ್ರಾಮರ್ ಬೇಕು ಅಂತಂತ ಕೇಳ್ತಾ ಇದ್ರಲ್ಲ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನಮ್ದು ಕಂಪ್ಲೀಟ್ ಒಂದೇ ವಿಡಿಯೋದಲ್ಲಿ ಸಂಪೂರ್ಣ ಇಂಗ್ಲಿಷ್ ಗ್ರಾಮರ್ ಮಾಡಿರೋದಿದೆ. ವಿತ್ ನಿಮಗೆ ಕನ್ನಡದ ಎಕ್ಸ್ಪ್ಲನೇಷನ್ ಇದೆ, ಕನ್ನಡದ ಸ್ಲೈಡ್ಸ್ ಗಳು ಕೂಡ ಸಿಗುತ್ತೆ. ಇದು ಲಿಂಕ್ ನಾನು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಓಕೆ, ಹಾಗೆ ನಮ್ಮ ಪ್ಲೇ ಲಿಸ್ಟ್ ಇದೆ. ಒಂದು ವಿಲೇಜ್ ಅಕೌಂಟೆಂಟ್ ಗೆ ಸಂಬಂಧಪಟ್ಟಂತೆ ಏನೇ ವಿಡಿಯೋ ಮಾಡಿದ್ರು ನಾವು, ಪೇಪರ್ 1 ಆಗಿರ್ಲಿ, ಅದು GK ಆಗಿರ್ಲಿ ಅಥವಾ ಪೇಪರ್ 2 ಆಗಿರ್ಲಿ, ಅದರಲ್ಲಿ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಬರುತ್ತೆ. ಎಲ್ಲ ಕೂಡ ನಿಮ್ಗೆ ಈ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಓಕೆ, ಸೊ ರೆಫರ್ ಮಾಡಿ. ಪ್ಲೇ ಲಿಸ್ಟ್ ಲಿಂಕ್, ಎಲ್ಲ ಲಿಂಕ್ಸ್ ಏನ್ ಹೇಳಿದೆ ಈಗ ಇದನ್ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಎವ್ರಿಥಿಂಗ್ ಇಸ್ ಫ್ರೀ. ಆರಾಮಾಗಿ ಆಕ್ಸೆಸ್ ಮಾಡಿ, ಎಕ್ಸಾಮ್ ಅಲ್ಲಿ ಸಕ್ಸಸ್ ಕಣಿ. ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಯಾಕಂದ್ರೆ ಅಲ್ಲೂ ಕೂಡ ನಾನು ಲಿಂಕ್ ಶೇರ್ ಮಾಡ್ತೀನಿ, ಡೀಟೇಲ್ಸ್ ಗಳೆಲ್ಲ ಶೇರ್ ಮಾಡ್ತೀವಿ. ಸೊ ಪುನೀತ್ ಫೋರಂ ಅಂತ ತುಂಬಾ ಜನ ಸರ್ ಲಿಂಕ್ ಗೊತ್ತಾಗ್ತಲ್ಲ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಗೊತ್ತಾಗ್ಲಿಲ್ಲ ಅಂದ್ರೆ ಏನು ಮಾಡ್ಬಿಡಿ, ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಹೋಗಿ @ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ. ಓಕೆ, ಇಲ್ಲಿದೆಯಲ್ಲ ಇದು, ನಿಮ್ಗೆ ಈ ರೀತಿ ಸಿಂಬಲ್ ಎಲ್ಲ ಸಿಗುತ್ತೆ, ಜಾಯ್ನ್ ಆಗಿ ಸ್ನೇಹಿತರೆ. ಓಕೆ, ಸೊ ಬನ್ನಿ, ನಾನು ಡೈರೆಕ್ಟ್ ಆಗಿ ಕ್ವಶನ್ಸ್ ಗೆ ಬರ್ತೇನೆ. ಸೊ ವಿಡಿಯೋ 1 ನೋಡಿಲ್ಲ ನೋಡಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ, ಪ್ಲೇ ಲಿಸ್ಟ್, ಅಲ್ಲಿಂದ ಹೋಗಿ ನೋಡಿ. ಓಕೆ, ಇದು ಫಿಲ್ ಇನ್ ದ ಬ್ಲಾಂಕ್ಸ್, ಗ್ರಾಮರ್ ರಿಲೇಟೆಡ್ ಇರುತ್ತೆ, ಈಸಿ ಇರುತ್ತೆ. ಡೀಟೇಲ್ ಆಗಿ ಹೇಳ್ತೀನಿ. ಸಿನ್ಸ್ ರಾಹುಲ್ ಡ್ಯಾಶ್ ದ ಮೂವಿ, he did not accompany his friends to the cinema. ಸಿನ್ಸ್ ರಾಹುಲ್ ಡ್ಯಾಶ್ ದ ಮೂವಿ, he did not accompany. ನೋಡಿ, he did not accompany ಅಂದ್ರೆ ಅವ್ನ್ ಮೂವಿ ನೋಡಿದ್ದಾನೆ, ಹಾಗಾಗಿ ಅವನ್ ಫ್ರೆಂಡ್ಸ್ ಜೊತೆಗೆ ಹೋಗ್ತಾ ಇಲ್ಲ. ಓಕೆ, ಇಲ್ಲಿ ನೋಡಿದ್ದಾನೆ ಅಂದ್ರೆ ಪಾಸ್ಟ್ ಅಲ್ಲಿ ಇದೆ. ಎಸ್, ಪಾಸ್ಟ್ ವಾಚ್ಡ್ ಇದೆ. ಎಸ್, ವರ್ಬ್ ವಾಚ್ಡ್. ನೋಡಿದ್ದಾನೆ ಅನ್ನಕ್ಕೆ ವಾಚ್ಡ್ ಅಲ್ವಾ? ಎಸ್, ಕರೆಕ್ಟ್ ಇದೆ. ಬಟ್ ಇಲ್ಲಿ ವಿಲ್ ಅಂತಿದೆ, ವಿಲ್ ಫ್ಯೂಚರ್, ಇದಂತೂ ತಪ್ಪಾಗುತ್ತೆ. ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಬೇಕು. ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಇದ್ರೆ ಇನ್ನೂ ಒಳ್ಳೇದು. ಓಕೆ, ಸೊ ಇಲ್ಲಿ ಹಾಗಾದ್ರೆ ವಾಚ್ಡ್ ಬರುತ್ತಾ, ಹ್ಯಾಸ್ ಇದೆ, ಹ್ಯಾಡ್ ಇದೆ, ಯಾವ್ದು ಕರೆಕ್ಟ್ ಆನ್ಸರ್ ಆಗುತ್ತೆ ಹೇಳ್ತೀರಾ? ಎಸ್, ಯಾವ್ದು ಕರೆಕ್ಟು? ಹ್ಯಾಡ್ ವಾಚ್ಡ್ ಕರೆಕ್ಟ್ ಅಲ್ವಾ? ಹ್ಯಾಡ್ ವಾಚ್ಡ್ ಬರುತ್ತೆ ಅಲ್ವಾ? ಯಾಕೆ ಹ್ಯಾಡ್ ವಾಚ್ಡ್ ಬರುತ್ತೆ ಇಲ್ಲಿ? ಹ್ಯಾಸ್ ವಾಚ್ಡ್ ಬರಲ್ಲ, ಹೇಳ್ತೀನಿ. ಹ್ಯಾಸ್ ವಾಚ್ಡ್ ಕರೆಕ್ಟ್ ಇರುತ್ತೆ, ಬಟ್ ನಾವು ಕ್ವಶನ್ ನೋಡ್ಬೇಕು. ದಯವಿಟ್ಟು ಕ್ವಶನ್ ಓದಿ. ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಇಟ್ಟು ಹೇಳ್ತೀನಿ ಹೆಂಗೆ ಅಂತ. ಈಗ ಯಾವಾಗ ಹ್ಯಾಸ್ ಯೂಸ್ ಮಾಡ್ತೀವಿ, ಯಾವಾಗ ಹ್ಯಾಡ್ ಯೂಸ್ ಮಾಡ್ತೀವಿ, ಯಾವಾಗ ಆ ಒಂದು ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡ್ದೇನೆ, ಓಕೆ, ಬರೀ ನಾವು ವರ್ಬ್ ನ ಯೂಸ್ ಮಾಡ್ಕೋತೀವಿ. ಈಗ ನೋಡಿ, ಒಂದು ಎಕ್ಸಾಂಪಲ್ ತಗೋತೀನಿ. ಇಲ್ಲಿ ಶಿ ಹ್ಯಾಸ್ ಲೈವ್ಡ್ ಹಿಯರ್ ಫಾರ್ 2 years ಅಂತ, 2 ವರ್ಷ ಅವಳು ಇಲ್ಲಿದ್ಲು. ಓಕೆ, ಅಂದ್ರೆ ಏನು ಅಂದ್ರೆ ಇಟ್ she lived here for 2 years. Since she has lived here for 2 years. ಓಕೆ, ಅಂದ್ರೆ ಇಲ್ಲಿ ಕಂಟಿನ್ಯೂಸ್ ಆಗಿ 2 ವರ್ಷ ಇದ್ಲು, ಪಾಸ್ಟ್ ಅಲ್ಲಿ ಇದೆ, ಸ್ಟಿಲ್ ಕರೆಂಟ್ಲಿ ಹ್ಯಾಪನಿಂಗ್. ಶಿ ಹ್ಯಾಸ್ ಲೈವ್ಡ್ ಹಿಯರ್ ಫಾರ್ 2 years ಅಂದ್ರೆ ಇಲ್ಲಿ ಕಂಟಿನ್ಯೂಟಿ ಆಗ್ತಾ ಇರಬೇಕು, ಅವಾಗ ನಾವು ಆಸ್ ಅಂತ ಯೂಸ್ ಮಾಡ್ತೀವಿ. ಪಾಸ್ಟ್ ಅಲ್ಲಿ ಕಂಟಿನ್ಯೂಸ್ ಇರ್ಬೇಕು. ಓಕೆ, ಈಗ ಬರ್ತೀನಿ ನಾನು. ಹ್ಯಾಡ್ ಯಾಕೆ ಯೂಸ್ ಮಾಡ್ತೀನಿ ನೋಡಿ. ಈಗ ಶಿ ಹ್ಯಾಡ್ ಲೈವ್ಡ್ ಹಿಯರ್ ಫಾರ್ 2 years ಬಿಫೋರ್ ಮೂವಿಂಗ್ ಅವೇ, ಅಂದ್ರೆ ಅವಳು ಇದ್ಲು, ಇಲ್ಲಿಂದ ಹೋಗಕ್ಕಿಂತ ಮುಂಚೆ ಇದ್ಲು ಅಂತ. ಅಂದ್ರೆ ಕಂಪ್ಲೀಟ್ ಆಗೋ ಸೆಕೆಂಡ್ ಈವೆಂಟ್, ಸ್ಟಿಲ್ ಆ ಈವೆಂಟ್ ಪುನಃ ರಿಪೀಟ್ ಆಗ್ತಕ್ಕಂಥದ್ದು. ಓಕೆ, ಆ ಈವೆಂಟ್ ಬಿಫೋರ್ ಮೂವಿಂಗ್ ಅವೇ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇರುತ್ತೆ. ಈಗ ನೋಡಿ, ಇಲ್ಲಿ ನೋಡಿ, ಈಗ ಗೊತ್ತಾಗತ್ತೆ ನಿಮ್ಗೆ. ಸಿನ್ಸ್ ರಾಹುಲ್ ಹ್ಯಾಡ್ ವಾಚ್ಡ್ ಅಂತ ತಗೊಂಡಿದ್ದೆ ನಾನು. ಯಾಕೆ ತಗೊಂಡೆ ಇಲ್ಲಿ? ಮೂವಿ, ಈ ಮೂವಿ ಏನಿದೆಯಲ್ಲ ನೋಡಿದ್ದಾನೆ ಆಲ್ರೆಡಿ, ಅದು ಪುನಃ ಈಗ ಅದೇ ಮೂವಿಗೆ ಹೋಗ್ತಾ ಇದಾರೆ. ಅರ್ಥ ಆಗ್ತಿದೆಯಲ್ಲ? ಸೊ ಹ್ಯಾಡ್ ಏನಕ್ಕೆ ಬರಬೇಕು ಅಂತ. ವಾಚ್ಡ್ ಯಾಕೆ ಬರಲ್ಲ? ವಾಚ್ಡ್ ಯಾವಾಗ ಯೂಸ್ ಮಾಡ್ತೀವಿ ನಾವು ನೋಡಿ. ಈಗ ಲೈವ್ಡ್ ಅಂತ ಯೂಸ್ ಮಾಡಿಲ್ಲ, ಯಾವುದೇ ಹೆಲ್ಪಿಂಗ್ ವರ್ಡ್ ಯೂಸ್ ಮಾಡಿಲ್ಲ. ಹ್ಯಾಸ್, ಹ್ಯಾಡ್, ಹ್ಯಾವ್ ಈ ತರದ ಯಾವ್ದು ಯೂಸ್ ಮಾಡಿಲ್ಲ. ಪಾಸ್ಟ್ ಸಿಂಪಲ್ ಟೆನ್ಸ್ ಅಲ್ಲಿ ಇದ್ರೆ ಈ ತರ, ಅಂದ್ರೆ ಎನಿ ಕಂಡೀಷನ್ಸ್, ಇಲ್ಲಿ ವರ್ಡ್ ಅರ್ಥ ಮಾಡ್ಕೊಳ್ಳಿ. ನಾವು ಯಾವಾಗ ಹ್ಯಾಡ್ ಯೂಸ್ ಮಾಡ್ತೀವಿ ಅಂತಂದ್ರೆ ಇಫ್ ಕ್ಲಾಸ್ ಬರಬೇಕು. ಇಫ್ ಕ್ಲಾಸ್ ಅಂದ್ರೆ ಕಂಡೀಷನ್ಸ್ ಇರಬೇಕು. ಕಂಡೀಷನ್ ಸಿಂಪಲ್ ಆಗಿ ಹೇಳೋದಾದ್ರೆ, ಅಂದ್ರೆ ಈ ಕಂಡೀಷನ್ ಇದೆ. ಏನ್ ಕಂಡೀಷನ್? ಸಿನ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾನೆ, ಅದೇ ಕಂಡೀಷನ್. ಅಂದ್ರೆ ಅವನು ಯಾವುದೇ ಆ ಮೂವಿಗೆ ಫ್ರೆಂಡ್ ಜೊತೆ ಹೋಗ್ತಾ ಇಲ್ಲ. ಯಾಕೆ ಹೋಗ್ತಾ ಇಲ್ಲ ಅಂದ್ರೆ ಅವನು ಆಲ್ರೆಡಿ ನೋಡಿದ್ದಾನೆ ಅಂತ. ಸೊ ಹಾಗಾಗಿ ಹ್ಯಾಡ್ ಯೂಸ್ ಮಾಡ್ಬೇಕು. ಅರ್ಥ ಆಗ್ತಿದೆಯಲ್ಲ? ಸೊ ನೆಕ್ಸ್ಟ್ ಬರ್ತೀನಿ.
ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ಗ್ರಾಮೆಟಿಕಲ್ ಕನ್ಸ್ಟ್ರಕ್ಷನ್, ಗ್ರಾಮೆಟಿಕಲಿ ಸರಿಯಾಗಿರ್ತಕ್ಕಂಥ ಒಂದು ಇದು ಸೆಂಟೆನ್ಸ್ ಯಾವುದು ಕೇಳ್ತಾನೆ ಸರ್ ಐತೆ. Draughts is entirely a game of mathematical calculation. Draughts are entirely a game of mathematical calculation. ಸೇಮ್ ಸ್ವಲ್ಪ ಈಸ್ ಇದೆ, ಆರ್ ಇದೆ, ಈಸ್ ಇದೆ, ಹ್ಯಾವ್ ಇದೆ, ಒಂದಷ್ಟು ಚೇಂಜ್ ಮಾಡಿದ್ದಾನೆ. ಎ ಗೇಮ್ ಇದೆ, ಇಲ್ಲಿ ಇಲ್ಲಿ ದಾ ಗೇಮ್ ಇದೆ, ಇಲ್ಲಿ ದಾ ಗೇಮ್ ಇದೆ. ಓಕೆ, ಯಾವ್ದು ಗ್ರಾಮೆಟಿಕಲಿ ಕರೆಕ್ಟ್ ಆಗುತ್ತೆ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಡ್ರಾಟ್ಸ್ ಅಂತಕ್ಕಂಥದ್ದು ಇದೆಯಲ್ಲ, ಇದೊಂದು ಒಂದ್ ರೀತಿ ಹಳ್ಳಿಗುಳಿ ಮನೆ ತರ ಚೆಕ್ಕರ್ ಗೇಮ್ ಅಂತ ಕರಿತೀವಿ. ಈ ತರ ಚೆಕ್ಕರ್ ಗೇಮ್ ನಾವು ಹಳ್ಳಿಗುಳಿ ಮನೆ ಎಲ್ಲ ಈಗ ನೀವು ಇದಿದೆಯಲ್ಲ ಯಾವ್ದೋ ಚೌಕ ಬರ ಆಡ್ತಿರಲ್ಲ, ಆ ತರ ಒಂಥರ ಚೌಕ ಇರ್ತಕ್ಕಂಥ ಗೇಮ್ ಚೆಕ್ಕರ್ಡ್ ಗೇಮ್ ಅಂತ ಇಂಗ್ಲಿಷ್ ಅಲ್ಲಿ ಕರಿತೀವಿ. ಚೌಕ ಬರ ಆಡಿರ್ತೀರಲ್ಲ, ತುಂಬಾ ಜನ ಆಡಿಲ್ಲ ಅಂತಂದ್ರೆ ನಿಮ್ ದುರ್ಭಾಗ್ಯ ಅಂತ ನಾನು ಹೇಳ್ತೀನಿ, ದೌರ್ಭಾಗ್ಯ ಅಂತ. ಸಿ ಈ ತರ ಗೇಮ್ ಈಗ ನೋಡಿ, ಒಂದು ಮ್ಯಾಚ್ ಬಾಕ್ಸ್ ತಗೋತೀರ. ಮ್ಯಾಚ್ ಬಾಕ್ಸ್ ಅಲ್ಲಿ ಏನಿರುತ್ತೆ ಸರ್, ತುಂಬಾ ಕಡ್ಡಿಗಳಿರುತ್ತೆ. ಬಂಚ್ ಆಫ್ ಸ್ಟಿಕ್ಸ್ ಅಂತ ಕರಿತೀವಿ. ಅಂದ್ರೆ ಇದನ್ನ ಏನಂತ ಕರಿತೀವಿ, ಸಿಂಗ್ಯುಲರ್ ಇದು. ಅದು ಒಂದು ಕಟ್ಟು ಅದ್ರಲ್ಲಿ ಎಷ್ಟಾಗಿರ್ಲಿ ಅದು ಒಂದು ಅಂತ ಹೇಳಿದಾಗ ಏನದು ಸಿಂಗ್ಯುಲರ್. ಹಂಗೆ ಇಲ್ಲಿ ಎಷ್ಟೋ ಮನೆಗಳಿರುತ್ತೆ, ಆದ್ರೆ ಒಂದು ಗೇಮ್ ಇದು ಅಂದ್ರೆ ಸಿಂಗ್ಯುಲರ್. ಹಂಗಾರೆ ನೀವು ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಡ್ ಸಿಂಗ್ಯುಲರ್ ಇರಬೇಕು, ಪ್ಲೂರಲ್ ಇರಬಾರ್ದು ಆ ಸೆಂಟೆನ್ಸ್. ನೋಡಿ ಇಲ್ಲಿ ಈಸ್ ಇದೆ, ಸಿಂಗ್ಯುಲರ್, ಆರ್ ಪ್ಲೂರಲ್, ಇಲ್ಲಿ ಈಸ್ ಇದೆ, ಇಲ್ಲಿ ಹ್ಯಾವ್ ಬರಲ್ಲ. ಸೊ ದಿಸ್ ಇಸ್ ಟು ರಾಂಗ್. ಅರ್ಥ ಆಗ್ತಿದೆಯಲ್ಲ? ಅರ್ಥ ಮಾಡ್ಕೋಬೇಕು ಕ್ವಶನ್ ಸ್ನೇಹಿತರ ಏನು ಇದು ಅಂತ. ಡ್ರಾಟ್ಸ್ ಅಂತಕ್ಕಂಥ ತಕ್ಷಣ ಬಹುವಚನ ಅಂತ ಅನ್ಕೊಂಡ್ಬಿಡ್ತೇವೆ. ನೋ, ಇಟ್ ಈಸ್ ಎ ಬಂಚ್ ಆಫ್ ಸ್ಟಿಕ್ಸ್ ಅಂತ ಕರಿತೀವಿ. ಮ್ಯಾಚ್ ಬಾಕ್ಸ್ ಒಳಗೆ ತುಂಬಾ ಸ್ಟಿಕ್ಸ್ ಇರುತ್ತೆ. ಮ್ಯಾಚ್ ಬಾಕ್ಸ್ ಅಂತಕ್ಕಂಥದ್ದು ಒಂದು ತುಂಬಾ ಸ್ಟಿಕ್ಸ್ ಇದ್ರು ಕೂಡ ನಾವೇನಂತ ಕರಿತೀವಿ, ಸಿಂಗ್ಯುಲರ್ ಅಂತ ಕರಿತೀವಿ. ಒಂದು ಕಟ್ಟು, ಒಂದು ಅಂತ ಹೇಳುತ್ತೆ. ಓಕೆ, ಈಗ ಈಸ್ ಎಂಟೈರ್ಲಿ ಎ ಗೇಮ್ ಇದೆ, ಇಲ್ಲಿ ಏನಿದೆ ಈಸ್ ಎಂಟೈರ್ಲಿ ದ ಗೇಮ್ ಇದೆ. ಸೊ ಎ ಗೇಮ್ಸ್ ಇರೋದು ದ ಗೇಮ್ಸ್ ಅಲ್ಲಿನ ಇಟ್ ಈಸ್ ಅ ಸಿಂಗಲ್ ಗೇಮ್ ಅಂದ್ರೆ ಎ ಗೇಮ್ ಅಂತ ಬರಬೇಕು. ಸೊ ಯಾವ ಸರಿ ಆನ್ಸರ್? ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಗ್ರಾಮೆಟಿಕಲ್. ಸೊ ಸಿಂಗಲ್ ಸ್ವಲ್ಪ ಗ್ರಾಮರ್ ತಿಳ್ಕೊಂಡಿದ್ರು 10th ತನಕ ಏನ್ ಗ್ರಾಮರ್ ಇದೆ. ಅದಕ್ಕಾಗಿ ನಾನು ಏನ್ ಹೇಳಿದೆ ನಿಮ್ಗೆ, ಈ ಗ್ರಾಮರ್ ವಿಡಿಯೋಗಳನ್ನ ನೋಡಿ ಅಂತ ಹೇಳಿದೆ. ಓಕೆ, ನೆಕ್ಸ್ಟ್ ಬರ್ತೀನಿ. ಟೇಕ್ ದ ಬುಕ್ ಡ್ಯಾಶ್ ದ ಟೇಬಲ್. ನೋಡಿ, ಟೇಕ್ ದ ಬುಕ್ ಅಂತಿದೆ, ಟೇಕ್ ಪುಟ್ ಅಂತಿಲ್ಲ. ತಗೊಳ್ಳೋದು, ಹೊರಗಡೆ ತೆಗೆಯೋದು. ಪುಟ್ ಅಂದ್ರೆ ಪುಟ್ ಅಥವಾ ಕೀಪ್, ಅದ್ರ ಮೇಲೆ ಇಡು ಅಂದಾಗ ಆನ್, ಇಂಟು ಈ ತರ ಬರುತ್ತೆ. ಇದು ಹೊರಗಡೆ ತೆಗೆಯೋದು. ಹೊರಗಡೆ ತೆಗಿಬೇಕು ಅಂದ್ರೆ ಆಫ್, OFF, ಆಫ್ ದ ಟೇಬಲ್ ಅಂತ ಕರಿತೀವಿ. ಟೇಕ್ ಅಂದ್ರೆ ಹೊರಗಡೆ. ಓಕೆ, ಸೆಂಟೆನ್ಸ್ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡ್ಬೇಕು. ಕೀಪ್ ದ ಬುಕ್ ಅಥವಾ ಪುಟ್ ದ ಬುಕ್ ಅಂದಾಗ ಬೇರೆ ರೀತಿ ಬರುತ್ತೆ ಆನ್ಸರ್. ನೆಕ್ಸ್ಟ್, I readily closed with his offer. ಓಕೆ, ಅಂಡರ್ಲೈನ್ಡ್ ವರ್ಡ್ ಮೀನ್ ಅಂದ್ರೆ ಈ ಅಂಡರ್ಲೈನ್ ಏನು ವರ್ಡ್ ಮಾಡಿದೆ ಕ್ಲೋಸ್ಡ್ ವಿತ್ ಅಂತ, ಅದರ ಮೀನಿಂಗ್ ಏನು ಅಂದ್ರೆ ನಾವೇನ್ ಹೇಳ್ಬೋದು, ಐಡಿಯಾಮ್ ಅಂತ, ಒಳ ಅರ್ಥ. ಐಡಿಯಾಮ್ ಅಂದ್ರೆ ಸರ್ ಒಳ ಅರ್ಥ. ಐಡಿಯಾಮ್ ಅಂಡ್ ಫ್ರೇಸಸ್ ಅಥವಾ ನುಡಿಗಟ್ಟು ತರ. ಓಕೆ, ಅಂದ್ರೆ ಸಮಾನಾರ್ಥಕ ಪದಾರ್ಥ ಕೂಡ ಅನ್ಕೋಬಹುದು. ಬಟ್ ಇಲ್ಲಿ ಸಂಬಂಧ ಕ್ಲೋಸ್ಡ್ ವಿತ್ ಅಂದ ತಕ್ಷಣ ಹತ್ರ ಇರೋರು ಅಂತ ಆಗ್ಬಿಡುತ್ತೆ. ಆ ತರ ಅಲ್ಲ, ಅದು ಒಳ ಅರ್ಥ. ಈ ಸೆಂಟೆನ್ಸ್ ಅಲ್ಲಿ ಏನ್ ಹೇಳ್ತಾ ಇದೆ, ಐ ರೆಡಿಲಿ ಕ್ಲೋಸ್ ವಿತ್ ಹಿಸ್ ಆಫರ್ ಅಂದ್ರೆ ಅವನೇ ನನ್ಗೆ ಆಫರ್ ಮಾಡ್ತಾನೆ. ಈಗ ಒಂದೇನೋ ಕಂಪ್ನಿಗೆ ಹೋಗಿದ್ದೀನಿ, ಅವ್ನ ಇಂಟರ್ವ್ಯೂ ಆಯ್ತು, ಅವ್ನ ಒಂದು ಇಷ್ಟು ಸಾವಿರ ರೂಪಾಯಿ ಅಂತ, ಇಷ್ಟು ತಿಂಗಳಿಗೆ ಅಂತ ಆಫರ್ ಮಾಡ್ತಾ ಇದ್ದೆ. ನನಗೆ ಅದು ಕಮ್ಮಿ ಅನ್ಸಿದೆ, ಆದ್ರೂ ಕೂಡ ನಾನು ಎಕ್ಸ್ಪೆಕ್ಟೇಷನ್ಗೆ ಸ್ವಲ್ಪ ನಿಯರ್ ಬೈ ಇದೆ. ಹಾಗಾಗಿ ಐ ಆಮ್ ರೆಡಿಲಿ ಕ್ಲೋಸ್ಡ್, ಅಕ್ಸೆಪ್ಟೆಡ್ ಅಂತ ಅಲ್ವಾ, ಅಕ್ಸೆಪ್ಟೆಡ್. ಅರ್ಥ ಆಗ್ತಿದೆಯಲ್ಲ? ಗಾಟ್ ರಿಡ್ ಆಫ್ ಅಂದ್ರೆ ತಲೆನೋವು, ಪರ್ಸೂಡ್ ಇವೆಲ್ಲ ಅಲ್ಲ. Accepted is the right answer. ಅರ್ಥ ಆಗ್ತಿದೆಯಾ ಸ್ನೇಹಿತರೆ? ಎಸ್, ನೆಕ್ಸ್ಟ್ ಬನ್ನಿ. The directors of the company dash their heads together to solve the problems. Underlined idiom implies ಅಂದ್ರೆ ಅಂಡರ್ಲೈನ್ಡ್ ವರ್ಡ್ ನೋಡಿ, ಇದು ಐಡಿಯಮ್ ಅಂಡ್ ಫ್ರೇಸಸ್ 2-3 ತರ ಕೇಳ್ತಾರೆ. ಈ ತರ ಸೆಂಟೆನ್ಸ್ ಕೊಡ್ತಾನೆ, ಅಂಡರ್ಲೈನ್ ಮಾಡ್ತಾನೆ, ಅದ್ರ ಒಳ ಅರ್ಥ ಏನು ಅಂತ ಕೇಳ್ತಾರೆ. ಅದು ಸಿನೋನಿಮ್ಸ್ ಅಂತ ಬರುತ್ತೆ. ಸಿನೋನಿಮ್ಸ್ ಅಂದ್ರೆ ಸಮಾನಾರ್ಥಕ ಪದ. ಆಂಟೋನಿಮ್ಸ್ ಅಂದ್ರೆ ವಿರುದ್ಧ ಪದ. ಇದು ಸಮಾನಾರ್ಥಕ, ಇದು ಆಂಟೋನಿಮ್ಸ್ ಅಂದ್ರೆ ವಿರುದ್ಧ ಪದ. ಒಂದೊಂದ್ಸಲ ಹೆಂಗ್ ಕೇಳ್ತಾನೆ ಇವೆಲ್ಲ ವಿರುದ್ಧ ಪದ. ಇವೆಲ್ಲ ಏನ್ ಮಾಡ್ತಾನೆ ನನ್ನ ಸ್ನೇಹಿತರೆ, ಒಂದು ಈ ತರ ಸೆಂಟೆನ್ಸ್ ಕೊಟ್ಟು ಅಂಡರ್ಲೈನ್ ಮಾಡಿ ಸಿನೋನಿಮ್ ಹೇಳಿ ಅದ್ರದ್ದು ಸಮಾನಾರ್ಥಕ ಪದ ಹೇಳಿ ಅಂತ ಕೇಳ್ಬೋದು. ಆತರ ಕೊಟ್ರೆ ಈಸಿ. ಅಥವಾ ಒಂದೇ ಒಂದು ಸಿಂಗಲ್ ವರ್ಡ್ ಕೊಟ್ಬಿಡ್ತಾನೆ, ಇದು ಸಮಾನಾರ್ಥಕ ಪದ ಹೇಳಿ. ಅಥವಾ ಒಂದೇ ಒಂದು ಸಿಂಗಲ್ ಒಂದು ವರ್ಡ್ ಇರ್ತಕ್ಕಂಥದ್ದು ಕೊಟ್ಬಿಡ್ತಾನೆ. 2-3 ವರ್ಡ್ ಸೇರಿ ಕೊಟ್ಬಿಟ್ಟು ಇದರ ಒಳ ಅರ್ಥ ನುಡಿಗಟ್ಟು ಐಡಿಯಾಮ್ ಹೇಳಿ ಅಂತ ಕೇಳ್ತಾನೆ. ಸೊ ಹಂಗೆಲ್ಲ ಕೇಳಿದಾಗ ಆತರ ಸಿಂಗಲ್ ಆಗಿ ಕೇಳಿದ್ರೆ ಅದು ಸ್ವಲ್ಪ ಡಿಫಿಕಲ್ಟಿ. ಯಾಕಂದ್ರೆ ನಿಮ್ಗೆ ಮುಂದೆ ಏನಿರಲ್ಲ. ಇದಾದ್ರೆ ಸೆಂಟೆನ್ಸ್ ಇದೆ, ಅರ್ಥ ಮಾಡ್ಕೋಬಹುದು ಸೆಂಟೆನ್ಸ್ ಏನು ಅಂತ, ಅವಾಗ ನಿಮ್ಗೆ ಅದ್ರ ಅರ್ಥ ಗೊತ್ತಾಗ್ಬಿಡುತ್ತೆ. ಈಗ ಈ ಸೆಂಟೆನ್ಸ್ ನೋಡಿ, ದ ಡೈರೆಕ್ಟರ್ಸ್ ಆಫ್ ದ ಕಂಪನಿ ಪುಟ್ ದೇರ್ ಹೆಡ್ಸ್ ಟುಗೆದರ್ ಟು ಸಾಲ್ವ್ ದ ಪ್ರಾಬ್ಲಮ್. ಇಲ್ಲಿ ಪುಟ್ ದೇರ್ ಹೆಡ್ಸ್ ಟುಗೆದರ್ ಅಂತಿದೆ.
ಅವ್ರ ತಲೆ ಎಲ್ಲ ಯೂಸ್ ಮಾಡ್ತಾ ಇದಾರೆ. ಪುಟ್ ದೇರ್ ಹೆಡ್ಸ್ ಟುಗೆದರ್ ಅಂತ ಹೇಳ್ತಾ ಇದ್ದಾರೆ. ಟುಗೆದರ್ ಅಂದ್ರೆ ಒಟ್ಟಿಗೆ, ಒಟ್ಟಿಗೆ ಅಂದ್ರೆ ಆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಆ ಕಂಪನಿ ನಿರ್ದೇಶಕರುಗಳು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ. ಡಿಸ್ಕಸ್, ಒಟ್ಟಿಗೆ ಅಂದ್ರೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಇಲ್ಲೇನಿದೆ, ಕನ್ಸಲ್ಟೆಡ್ ಒನ್ ಅದರ್, ಫೇಲ್ ಟು ಅಂಡರ್ಸ್ಟ್ಯಾಂಡ್ ಅಂದ್ರೆ ಅದನ್ನ ತಿಳ್ಕೊಳಕ್ ಫೇಲ್ ಆಗಿದ್ರೆ ಇಲ್ಲ, ರ್ಯಾನ್ ಅವೇ ಓಡೋದ್ರ ಇಲ್ಲ. ಇದ್ರ ಅರ್ಥ ಏನು, ಲಿಸನ್ ಟು ಈಚ್ ಅದರ್ ಇದೆ ಇಲ್ಲಿ. ಇಲ್ಲಿ ಕನ್ಸಲ್ಟೆಡ್ ಒನ್ ಅದರ್ ಅಂದ್ರೆ ಒಬ್ರಿಗೊಬ್ರು ಕೇಳಿಸ್ಕೊಳ್ಳೋದು ಒಂದೇ ಅಲ್ಲ ಇಲ್ಲಿ ಇಂಪಾರ್ಟೆಂಟ್, ಒಬ್ರಿಗೊಬ್ರು ಕೇಳಿಸ್ಕೊಂಡು ಡಿಸ್ಕಸ್ ಮಾಡಿ ಸಾಲ್ವ್ ಮಾಡಬೇಕು. ಅಂದ್ರೆ ಕನ್ಸಲ್ಟೆಡ್ ಒನ್ ಅನದರ್ ಇಸ್ ದ ರೈಟ್ ಆನ್ಸರ್. ಓಕೆ, ಲಿಸನ್ ಅಲ್ಲ. ಅರ್ಥ ಆಗ್ತಿದೆಯಲ್ಲ, ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಸೊ ಈ ತರ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಈ ತರ ಸೆಂಟೆನ್ಸ್ ಕೊಟ್ಟರೆ ಈಸಿ ಇರುತ್ತೆ, ಅಂಡರ್ಲೈನ್ ಮಾಡಿ ಕೇಳಿದ್ರೆ ಈಸಿ ಇರುತ್ತೆ. ನೆಕ್ಸ್ಟ್ ನೋ ಸಿಸ್ಟಮ್ ಆಫ್ ಗೌರ್ಮೆಂಟ್ ಇಸ್ ಪರ್ಫೆಕ್ಟ್, ಟ್ರಾನ್ಸ್ಫಾರ್ಮ್ ಇಂಟು ಅಫರ್ಮೇಟಿವ್. ನಾನು ನಿಮ್ಗೆ ಅಫರ್ಮೇಟಿವ್ ಅಂದ್ರೆ ಸರ್ ಪಾಸಿಟಿವ್, ಪಾಸಿಟಿವ್. ಅಫರ್ಮೇಟಿವ್ ಅಂದ್ರೆ ಪಾಸಿಟಿವ್ ಸೆಂಟೆನ್ಸ್. ಓಕೆ, ಧನಾತ್ಮಕವಾಗಿರಬೇಕು ಸೆಂಟೆನ್ಸ್. ಈ ಅಂದ್ರೆ ಸಿ ಸೆಂಟೆನ್ಸ್ ನ ಚೇಂಜ್ ಮಾಡಿ ಅಂತಲ್ಲ ಅರ್ಥ, ಸೆಂಟೆನ್ಸ್ ಮೀನಿಂಗ್ ಚೇಂಜ್ ಮಾಡಬಾರ್ದು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈಗ ನೋಡಿ, ನೋ ಸಿಸ್ಟಮ್ ಆಫ್ ಗೌರ್ಮೆಂಟ್ ಇಸ್ ಪರ್ಫೆಕ್ಟ್ ಅಂದ್ರೆ ಇಲ್ಲಿ ಅಫರ್ಮೇಟಿವ್ ಪಾಸಿಟಿವ್ ಮಾಡ್ತಿದ್ರ ಅಂದ್ರೆ ಈ ನೆಗೆಟಿವ್ ಸೆಂಟೆನ್ಸ್ ನೋ, ನಾಟ್, ನೆವರ್, ಓಕೆ, ಈ ತರ ನೆಗೆಟಿವ್ ವರ್ಡ್ಸ್ ಗಳು ಇರಬಾರ್ದು ಅಷ್ಟೇ. ಅದರಲ್ಲಿ ಮೀನಿಂಗ್ ಅದೇ ಇರಬೇಕು, ವರ್ಡ್ಸ್ ಗಳು ನೆಗೆಟಿವ್ ಇರಬಾರ್ದು. ಅಂತದ್ದು ಏನಿದೆ, ಯಾವ್ದಿದೆ ಅದು ಪಾಸಿಟಿವ್ ಸೆಂಟೆನ್ಸ್ ಆಗುತ್ತೆ. ಅಂದ್ರೆ ನೋ ಗೌರ್ಮೆಂಟ್ ಈಸ್ ಪರ್ಫೆಕ್ಟ್ ಅಂದ್ರೆ ಯಾವ್ದು ಗೌರ್ಮೆಂಟ್ ಪರ್ಫೆಕ್ಟ್ ಅಲ್ಲ ಅಂತ. ಇಲ್ಲಿ ನಿಮ್ ಸೆಂಟೆನ್ಸ್ ಅಲ್ಲೂ ಗೌರ್ಮೆಂಟ್ ಪರ್ಫೆಕ್ಟ್ ಅಲ್ಲ, ಸಿಸ್ಟಮ್ ಆಫ್ ದ ಗೌರ್ಮೆಂಟ್ ಯಾವ್ದು ಪರ್ಫೆಕ್ಟ್ ಅಲ್ಲ ಅಂತಾನೆ ಇರಬೇಕು. ಆದ್ರೆ ನೋ, ನೆವರ್, ನಾಟ್ ಈ ತರದೆಲ್ಲ ಪದಗಳು ಇರಬಾರ್ದು. ಅರ್ಥ ಆಗ್ತಿದೆಯಲ್ಲ? ಈಗ ನೋಡಿ, ಎವ್ರಿ ಗೌರ್ಮೆಂಟ್ ಇಸ್ ಇಂಪರ್ಫೆಕ್ಟ್. ಓಕೆ, ಇಲ್ಲಿ ಸಿಸ್ಟಮ್ ಆಫ್ ಗೌರ್ಮೆಂಟ್ ಅಂತಿರೋದು. ಓಕೆ, ಸೊ ಇದನ್ನು ಪಾಸಿಟಿವ್ ತರ ಕಾಣಿಸಿದ್ರು ಕೂಡ ಪರ್ಫೆಕ್ಟ್ ನೋಡಿ ಆಪೋಸಿಟ್ ಮಾಡ್ಬಿಡೋದು ಇಂಪರ್ಫೆಕ್ಟ್. ಎಸ್, ಆಗೋಯ್ತಲ್ವಾ? ಸಿಂಪಲ್. ಫಸ್ಟ್ ಒನ್ ರೈಟಾ ಅಂತ ಹಾಕಿದ್ರೆ ತಪ್ಪಾಗುತ್ತೆ. ಯಾಕೆ ತಪ್ಪಾಗುತ್ತೆ? ಸಿಸ್ಟಮ್ ಆಫ್ ಗೌರ್ಮೆಂಟ್ ಕೇಳಿದ್ರೆ ಬರೀ ಸಿಸ್ಟಮ್ ಇಲ್ಲ ಇಲ್ಲಿ. ಓಕೆ, ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ, ಗೌರ್ಮೆಂಟ್ ಹ್ಯಾಸ್ ಬೀನ್ ಮೇಡ್ ಇಂಪರ್ಫೆಕ್ಟೆಡ್ ಬೈ ದ ಸಿಸ್ಟಮ್. ಕೆಲ್ಸಕ್ಕೆ ಬರೋದೆಲ್ಲ ಹ್ಯಾಡ್ ಬೀನ್ ಎಲ್ಲ ಬೇಕಾಗಿಲ್ಲ. ಓಕೆ, ನೆಕ್ಸ್ಟ್ ಇಲ್ಲಿ ಆಲ್ ಸಿಸ್ಟಮ್ ಆಫ್ ಗೌರ್ಮೆಂಟ್ಸ್ ಹಾವ್ ಡ್ರಾಬ್ಯಾಕ್ಸ್. ಡ್ರಾಬ್ಯಾಕ್ಸ್ ಅಂದ್ರೆ ನೆಗೆಟಿವ್, ಅಗೇನ್ ಡ್ರಾಬ್ಯಾಕ್ ಅಂದ್ರೆ ನೆಗೆಟಿವ್ ಪದ, ತಪ್ಪು. ಸೊ ರೈಟ್ ಆನ್ಸರ್ ಯಾವ್ದಾಗುತ್ತೆ ಸರ್? ಆಪ್ಷನ್ 2, ಎವ್ರಿ ಸಿಸ್ಟಮ್ ಆಫ್ ಗೌರ್ಮೆಂಟ್ ಇಸ್ ಇಂಪರ್ಫೆಕ್ಟ್. ಇದು ಪಾಸಿಟಿವ್ ಸೆನ್ಸ್ ಈಸ್ ಇದೆ, ಪಾಸಿಟಿವ್ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಇದೆ, ಈಸಿ ಇರಬೇಕು. ಸೊ ಎವ್ರಿ ಸಿಸ್ಟಮ್ ಆಫ್ ಗೌರ್ಮೆಂಟ್ ಇದೆ. ಆಲ್ ನೋ ಸಿಸ್ಟಮ್ ಆಫ್ ಗೌರ್ಮೆಂಟ್ ಅಂದ್ರೆ ಯಾವ್ದು ಅಲ್ಲ ಅಂದ್ರೆ ಎಲ್ಲನೂ ಕೂಡ ಸಿಸ್ಟಮ್ ಆಫ್ ಗೌರ್ಮೆಂಟ್ ಸರಿ ಇಲ್ಲ ಅಂತ. ಇಂಪರ್ಫೆಕ್ಟ್ ಅಂದ್ರೆ ನೆಗೆಟಿವ್, ಪರ್ಫೆಕ್ಟ್ ನ ಆಪೋಸಿಟ್. ಆದ್ರೆ ಇಲ್ಲಿ ನೋ, ನಾಟ್, ನೆವರ್ ಈ ತರ ವರ್ಡ್ಗಳು, ಡ್ರಾಬ್ಯಾಕ್ ಈ ತರ ವರ್ಡ್ಗಳು ಯಾವ್ದು ಇಲ್ಲ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಒಂದೇದು ಯಾಕೆ ತಪ್ಪ ಸರಿ ಆಗಲ್ಲ, ಇಲ್ಲಿ ಸಿಸ್ಟಮ್ ಆಫ್ ಗೌರ್ಮೆಂಟ್ ಇಲ್ಲಿ ಇಲ್ವೇ ಇಲ್ಲ ಈ ಪದ ಇದರಲ್ಲಿ, ಮೊದಲನೇದು. ಹಾಗಾಗಿ ತಪ್ಪು, ಎರಡನೇದು ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬರ್ತೇನೆ. ಶಿ ವಿಲ್ ಫೀಲ್ ಬೆಟರ್ ಇನ್ ದ ಮಾರ್ನಿಂಗ್, ಟ್ರಾನ್ಸ್ಫಾರ್ಮ್ ಇಂಟು ಇಂಟರೋಗೇಟಿವ್ ಸೆಂಟೆನ್ಸ್. ನೋಡಿ, ಇವೆಲ್ಲ ನಾನು ಲಾಸ್ಟ್ ವಿಡಿಯೋ ಪ್ರೀವಿಯಸ್ ಕ್ವಶನ್ಸ್ ಗಳನ್ನ ವಿಡಿಯೋದಲ್ಲಿ ಮಾಡಿದಾಗಲೂ ಕೂಡ ಹೇಳಿದ್ದೀನಿ. ಇಂಟ್ರೋಗೇಟಿವ್ ಸೆಂಟೆನ್ಸ್ ಅಂದ್ರೆ ಕ್ವಶನ್ ಮಾರ್ಕ್. ನಾನು ನಿಮ್ಗೆ ಹೇಳಿದ್ದೀನಿ ಟೈಪ್ ಆಫ್ ಸೆಂಟೆನ್ಸ್ ಗಳಲ್ಲಿ ಅಸರ್ಟಿವ್ ಅಥವಾ ಡಿಕ್ಲೇಟಿವ್ ಅಂದ್ರೆ ಸಿಂಪಲ್ ಸೆಂಟೆನ್ಸ್ ಅಂತ ಕರಿತೀವಿ, ಫುಲ್ ಸ್ಟಾಪ್ ಹಿಡಿದು ಒಂದು ಸಿಂಗಲ್ ಸೆಂಟೆನ್ಸ್ ಇರುತ್ತೆ. ಇಂಪರೇಟಿವ್ ಸೆಂಟೆನ್ಸ್ ಅಂತಂದ್ರೆ ಕಮಾಂಡ್ ಮಾಡೋದು, ಸಜೆಷನ್ ಕೊಡೋದು, ರಿಕ್ವೆಸ್ಟ್ ಮಾಡೋದು, ಆ ತರದ್ದು ಇರ್ತಕ್ಕಂಥದ್ದು. ಇಂಟ್ರಾಗೇಟಿವ್ ಅಂದ್ರೆ ಕ್ವಶನ್ ಮಾರ್ಕ್ ಬರೋದು, ಕ್ವಶನ್ ಕೇಳೋದು. ಎಕ್ಸ್ಕ್ಲಮೇಟರ್ ಅಂದ್ರೆ ಆಶ್ಚರ್ಯ ಸೂಚಕವಾದದ್ದು. ಇವೆಲ್ಲ ನಾನು ನಿಮ್ಗೆ ಹೇಳಿದ್ದೀನಿ, ಇದೆಲ್ಲ ಗೊತ್ತಿರಬೇಕು. ಈಗ ನಮ್ಗೆ ಕೇಳಿದ್ರೆ ಇಂಟ್ರಾಗೇಟಿವ್. ಇಂಟ್ರಾಗೇಟಿವ್ ಅಂದ್ರೆ ಕ್ವಶನ್ ಮಾರ್ಕ್ ಇರಬೇಕು. ಓಕೆ, ನೆಕ್ಸ್ಟ್ ಬನ್ನಿ. ಶಿ ವಿಲ್ ಫೀಲ್ ಬೆಟರ್ ಇನ್ ದ ಮಾರ್ನಿಂಗ್. ಯಾವ್ದು ಕರೆಕ್ಟ್ ನೋಡಿ? ವಿಲ್ ಅಂತ ಅವನೇ ಹೆಲ್ಪಿಂಗ್ ವರ್ಕ್ ಕೊಟ್ಟಿದ್ದಾನೆ. ಆಕ್ಸಿಲರಿ ವರ್ಬ್ ಅಥವಾ ಹೆಲ್ಪಿಂಗ್ ವರ್ಕ್ ಅಂತ, ಆಕ್ಸಿಲರಿ ವರ್ಬ್ ಅಂತ ಕರಿತೀವಿ ವಿಲ್. ಓಕೆ, ವಾಸ್, ಡಿಡ್ ಈ ತರ ಎಲ್ಲ ಬರುತ್ತಲ್ಲ, ನಾವು ಇದ್ ಮಾಡ್ತೀವಲ್ಲ, ಅವೆಲ್ಲ ಆಕ್ಸಿಲರಿ ವರ್ಬ್. ವರ್, ಆರ್, ಓಕೆ, ಹೆಲ್ಪಿಂಗ್ ವರ್ಕ್ ಆಕ್ಸಿಲರಿ ವರ್ಬ್ ಅಂತ ಕರಿತೀವಿ. ಅಂದ್ರೆ ವರ್ಬ್ ನ ಹಿಂದ್ಗಡೆ ನಾವು ಯೂಸ್ ಮಾಡ್ತೀವಿ. ಇಲ್ಲಿ ಫೀಲ್ ಬೆಟರ್ ಅಂತಿದೆ. ಓಕೆ, ಸೊ ಇದರ ನಾವು ಅವನೇ ಕೊಟ್ಟಿಲ್ಲ ಅಂದ್ರೆ ನಾವು ಸೇರಿಸಬೇಕಾಗಿತ್ತು. ಕ್ವಶನ್ ಯಾವುದು, ಕ್ವಶನ್ ಮಾರ್ಕ್ ಕೇಳಬೇಕಾದ್ರೆ. ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂದ್ರೆ ಸೇಮ್ ಸೆಂಟೆನ್ಸ್ ನ ಕ್ವಶನ್ ಆಗಿ ಕೇಳಬೇಕು. ಓಕೆ, ಕ್ವಶನ್ ಆಗಿ ಕೇಳಬೇಕು ಅಂದ್ರೆ ವಿಲ್ ಬರುತ್ತಾ, ವುಡ್ ಬರುತ್ತಾ? ಇಲ್ಲಿ ವುಡ್ ಇದೆ, ವುಡ್ ಬರಲ್ಲ. ವುಡ್ ಯಾವಾಗ ಯೂಸ್ ಮಾಡ್ತೀವಿ? ಪಾಸ್ಟ್ ಅಲ್ಲಿ ಫ್ಯೂಚರ್ ಇದ್ದಾಗ. ಇದು ಸಿಂಪಲ್ ಸೆಂಟೆನ್ಸ್ ಇದು. ಓಕೆ, ಪ್ರೆಸೆಂಟ್ ಸಿಂಪಲ್ ಸೆಂಟೆನ್ಸ್ ಅಲ್ಲಿ ಕೇಳ್ತಾರೆ, ಪಾಸ್ಟ್ ಅಲ್ಲಿ ಫ್ಯೂಚರ್ ಇದ್ದಾಗ. ಸೊ ವಿಲ್ ಬರಬೇಕು. ಸೊ ವಿಲ್ ಶಿ ಫೀಲ್ ಬೆಟರ್ ಇನ್ ದ ಮಾರ್ನಿಂಗ್, ವಿಲ್ ಶಿ ಬಿ ಫೀಲಿಂಗ್ ಅಂತಿದೆ, ಬಿ ಆಗ್ಬೇಕು ಇಲ್ಲಿ, ಬೇಕಾಗಿಲ್ಲ. ಸೊ ವಿಲ್ ಶಿ ಫೀಲ್ ಬೆಟರ್ ಇನ್ ದ ಮಾರ್ನಿಂಗ್ ಇಸ್ ದ ರೈಟ್ ಆನ್ಸರ್. ವುಡ್ ಯೂಸ್ ಮಾಡಲ್ಲ. ವುಡ್ ಯಾವಾಗ ಯೂಸ್ ಮಾಡ್ತೀವಿ? ಪಾಸ್ಟ್ ಏನಿರಬೇಕು,
ನಾನು ಮುಂದೆ ಹೇಳ್ತೀನಿ ನಿಮ್ಗೆ ಆ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ಎಲ್ಲ ಬರುತ್ತೆ ಅವಾಗ ಹೇಳ್ತೀನಿ. ಓಕೆ, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಎಲ್ಲ ಬರುತ್ತೆ ಅವಾಗ ವುಡ್ ಯಾವಾಗ ಯೂಸ್ ಮಾಡ್ತೀವಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ. ಪಾಸ್ಟ್ ಟೆನ್ಸ್ ಅಲ್ಲಿ ಫ್ಯೂಚರ್ ಆಗಿ ನಡೀತಾ ಇದೆ ಅಂತ ಹೇಳಕ್ಕೆ ಇಂಡೈರೆಕ್ಟ್ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಹೇಳ್ತೀವಿ. ಅವನು ಈಗ ನಾನು ನಾಳೆ ಬರ್ತೀನಿ ಅಂತ ಯಾರಿಗೂ ಹೇಳ್ತೀನಿ. ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ನಾವಿಬ್ರು ಮಾತಾಡಿರೋದನ್ನ ಇನ್ನೊಬ್ಬ ಬರ್ತಾನೆ, ಅವನು ಅವ್ನ್ಗೆ ಹೇಳ್ತಿದ್ದ ನಾಳೆ ಬರ್ತಾನಂತೆ ಅಂತ. ಅಂದ್ರೆ ಅದು ಪಾಸ್ಟ್ ಅಲ್ಲಿ ಆಗೋಗಿದೆ, ಅದನ್ನ ಹೇಳ್ಬೇಕು. ಪಾಸ್ಟ್ ಅಲ್ಲಿ ಫ್ಯೂಚರ್ ಹೇಳ್ಬೇಕಾದ್ರೆ ವುಡ್ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ. ದೋಸ್ ವುಮೆನ್ ಸ್ಪೀಕ್ ಜರ್ಮನ್. ಕ್ವಶನ್ ಟ್ಯಾಗ್ ಹಾಕ್ಬೇಕು ಇಲ್ಲಿ. ಓಕೆ, ಕ್ವಶನ್ ಟ್ಯಾಗ್ ಅಂದ್ರೆ ಏನು? ಸೆಂಟೆನ್ಸ್ ಏನಿರುತ್ತೆ ಆ ಸೆಂಟೆನ್ಸ್ ಪಾಸಿಟಿವ್ ಆಗಿದ್ರೆ, ಈಗ ಸೆಂಟೆನ್ಸ್ ಏನ್ ಕೊಟ್ಟಿರ್ತಾರೆ ಅದು ಪಾಸಿಟಿವ್ ಆಗಿದ್ರೆ ಕ್ವಶನ್ ಟ್ಯಾಗ್ ಏನಾಗಿರುತ್ತೆ ನೆಗೆಟಿವ್ ಆಗಿರುತ್ತೆ. ಇದು ಸೆಂಟೆನ್ಸ್ ನೆಗೆಟಿವ್ ಆದ್ರೆ ಕ್ವಶನ್ ಟ್ಯಾಗ್ ಪಾಸಿಟಿವ್ ಆಗಿರುತ್ತೆ, ಇದು ಗೊತ್ತಿರಬೇಕು. ಈಗ ಸೆಂಟೆನ್ಸ್ ಏನಿದೆ, ದೋಸ್ ವುಮೆನ್ ಸ್ಪೀಕ್ ಜರ್ಮನ್ ಅಂದ್ರೆ ಪಾಸಿಟಿವ್ ಅಲ್ಲಿ ಇದೆ. ಇಲ್ಲಿ ಯಾವ್ದು ನಾಟ್, ಏನೋ ಆತರ, ನೆವರ್ ಆತರ ಏನೂ ಇಲ್ಲ, ಪಾಸಿಟಿವ್ ಸೆಂಟೆನ್ಸ್. ಈಗ ಕ್ವಶನ್ ಟ್ಯಾಗ್ ಅಂದ್ರೆ ಏನು? ಅದೇ ಸೆಂಟೆನ್ಸ್ ದೋಸ್ ವುಮೆನ್ ಸ್ಪೀಕ್ ಜರ್ಮನ್ ಕಾಮ ಹಾಕಿ ಡೋಂಟ್ ದೆಮ್. ನಾವ್ ಹೇಳ್ತೀವಲ್ಲ, ಅವರು ಜಾತ್ರೆಗೆ ಬಂದಿದ್ರು, ಬಂದಿರ್ಲಿಲ್ವಾ, ಬಂದಿದ್ರು ಅಂತೀವಿ, ಬಂದಿರ್ಲಿಲ್ವಾ ಅಂತೀವಿ. ಅವ್ರು ಜಾತ್ರೆಗೆ ಬಂದಿರ್ಲಿಲ್ಲ, ಬಂದಿದ್ರು ತಾನೆ ಅಂತೀವಿ, ಹಂಗಲ್ವಾ? ಅದೇ ರೀತಿ ಇದನ್ನ ಕ್ವಶನ್ ಟ್ಯಾಗ್ ಅನ್ನೋದು. ಓಕೆ, ಸೊ ಈಗ ದೋಸ್ ವುಮೆನ್ ಸ್ಪೀಕ್ಸ್ ಜರ್ಮನ್ ಅಂತಿದೆ. ಇಲ್ಲಿ ಡೋಂಟ್ ಇದೆ, ನೆಗೆಟಿವ್ ಇರಬೇಕು. ಪಾಸಿಟಿವ್ ಇದೆ, ಡೂ ಅನ್ನೋದು ಪಾಸಿಟಿವ್ ಇದೆ, ಆಗಲ್ಲ. ಡಿಡ್ ಅನ್ನೋದು ಪಾಸಿಟಿವ್ ಇದೆ, ಇಲ್ಲ, ಡೋಂಟ್ ಬರಬೇಕು. ಸೊ ಇದು ಡೋಂಟ್ ದೆಮ್ ಇದೆ, ಡೋಂಟ್ ದೇ ಇದೆ, ಯಾವ್ದು ಯೂಸ್ ಮಾಡ್ತೀವಿ? ಇವೆರಡರಲ್ಲಿ ಯಾವ್ದು ಕರೆಕ್ಟ್? ಆಪ್ಷನ್ 2 ಮತ್ತೆ 4 ತಪ್ಪು. ಆಪ್ಷನ್ 1 and 3 ಯಾವ್ದು ಕರೆಕ್ಟ್? ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಡೋಂಟ್ ದೇ ಯಾಕೆ ಯೂಸ್ ಮಾಡ್ತೀವಿ? ಪ್ಲೂರಲ್, ದೋಸ್ ವುಮನ್ ಇರೋದು ಪ್ಲೂರಲ್ ಸೆಂಟೆನ್ಸ್. ಡೆಮ್ಮು ಕೂಡ ಪ್ಲೂರಲ್, ಯಾಕೆ ಯೂಸ್ ಮಾಡಲ್ಲ? ಇಲ್ಲಿ ಡೆಮ್ಮು ಅಂದ್ರೆ ದೋಸ್ ವುಮನ್ ಅಂತಕ್ಕಂಥದ್ದು ಪ್ಲೂರಲ್. ಯಾವ್ದಿರೋದು ಇಲ್ಲಿ ನಮ್ಗೆ ಸಬ್ಜೆಕ್ಟ್ ಅಲ್ಲಿ ಬರ್ತಾ ಇರೋದು. ಆಬ್ಜೆಕ್ಟ್ ಅಲ್ಲಿ ಪ್ರೊನೌನ್ ಆಗಿದ್ರೆ, ಪ್ಲೂರಲ್ ಫಾರ್ಮ್ ಆಗಿದ್ರೆ, ಇಲ್ಲಿ ನೋಡಿ, ದೇ ಅಂಡ್ ದೆಮ್ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ, ದೇ ವಿ ಆರ್ ಯೂಸಿಂಗ್ ಇನ್ ಎಲ್ಲಿ ಸಬ್ಜೆಕ್ಟ್ ಪ್ರೊನೌನ್ ಅಲ್ಲಿ. ದೆಮ್ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಆಬ್ಜೆಕ್ಟ್ ಇಲ್ಲ ಇದ್ದಾಗ. ಇಲ್ಲಿ ವುಮನ್ ಅಂತಕ್ಕಂಥದ್ದು ಸಬ್ಜೆಕ್ಟ್ ಪ್ರೊನೌನ್, ದೋಸ್ ವುಮನ್ ಸಬ್ಜೆಕ್ಟ್ ಪ್ರೊನೌನ್ ಅಲ್ಲಿ ಇದೆ. ಓಕೆ, ಮಹಿಳೆಯರು ರೂರಲ್ ಅಲ್ಲಿ ಇದೆ. ಸೊ ಅದಕ್ಕೆ ಯೂಸ್ ಮಾಡ್ತೀವಿ, ದೆಮ್ ಯೂಸ್ ಮಾಡಲ್ಲ. ಓಕೆ, ಸಬ್ಜೆಕ್ಟ್ ವರ್ಬ್ ಅಂದ್ರೆ ಗೊತ್ತಲ್ಲ, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಇರುತ್ತೆ, ಇದು ಸಬ್ಜೆಕ್ಟ್ ಅಲ್ಲಿ ಇದೆ. ಓಕೆ, ಸೊ ನೆಕ್ಸ್ಟ್ ಬರ್ತೇನೆ. ಡೂ ದ ಡಾಕ್ಟರ್ಸ್ ಹಿಯರ್ ಮೇಕ್ ಸಚ್ ಮಿಸ್ಟೇಕ್ಸ್? ದ ಪ್ಯಾಸಿವ್ ವಾಯ್ಸ್ ಆಫ್ ದ ಎಬೋ ಸೆಂಟೆನ್ಸ್. ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಗೊತ್ತಿರಬೇಕು. ಇದು ಸಿಂಪಲ್ ಫಾರ್ಮ್, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಇದೆ ಅಂತ ನಿಮ್ಗೆ ಗೊತ್ತು. ಆಕ್ಟಿವ್ ಇಂದ ಪ್ಯಾಸಿವ್ ವಾಯ್ಸ್ ಬರ್ಬೇಕಾದ್ರೆ ಆಬ್ಜೆಕ್ಟ್ ಇರೋದು ಸಬ್ಜೆಕ್ಟ್ ಜಾಗಕ್ಕೆ ಬರುತ್ತೆ, ಸಬ್ಜೆಕ್ಟ್ ಇರೋದು ಆಬ್ಜೆಕ್ಟ್ ಜಾಗಕ್ಕೆ ಹೋಗುತ್ತೆ, ವರ್ಬ್ ಇರೋದು ವರ್ಬ್ ಥರ್ಡ್ ಫಾರ್ಮ್ ಬರುತ್ತೆ, ಮೂರನೇ ಫಾರ್ಮ್ ಬರುತ್ತೆ ವರ್ಬ್, ಕ್ರಿಯಾಪದ. ಓಕೆ, ಈಗ ಡೈರೆಕ್ಟ್ ಆಗಿ ಬಂದ್ಬಿಡುತ್ತಾ? ಡೈರೆಕ್ಟ್ ಆಗಿ ಬರಲ್ಲ. ಸಬ್ಜೆಕ್ಟ್ ಬಂದಾಗ ಏನಾಗ್ಬೇಕು ಅದಾಗತ್ತೆ, ಸಬ್ಜೆಕ್ಟ್ ಆಬ್ಜೆಕ್ಟ್ ಬಂದಾಗ ಏನಾಗ್ಬೇಕು ಅದಾಗತ್ತೆ. ಸೊ ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ನಾನ್ ನಿಮಗೆ ಹೇಳ್ಕೊಡ್ತೀನಿ. ಈಗ ಆನ ಪೇಂಟೆಡ್ ದ ಹೌಸ್. ಆನ ಅಂತಕ್ಕಂಥದ್ದು ಹೌಸ್ ನ ಪೇಂಟ್ ಮಾಡಿದ್ಲು. ಇದನ್ನ ನಾವು ಪ್ಯಾಸಿವ್ ವಾಯ್ಸ್ ಮಾಡ್ಬೇಕೇನಾಗತ್ತೆ? ಇದು ನೋಡಿ, ದಿಸ್ ಇಸ್ ದ ಆಬ್ಜೆಕ್ಟ್, ಇದು ಸಬ್ಜೆಕ್ಟ್ ಇರಬೇಕು, ದ ಹೌಸ್ ಬಂತು ಇಲ್ಲಿ. ಪೇಂಟೆಡ್ ಇದೆ, ಥರ್ಡ್ ಫಾರ್ಮ್ ಬೇಕು. ಪೇಂಟೆಡ್ ನ ಮೂರನೇ ಫಾರ್ಮ್ ಪೇಂಟೆಡ್ ಮೂರನೇ ಪೇಂಟೆಡ್ ಬರೋದಲ್ವಾ. ಬಟ್ ಇಲ್ಲಿ ಹೆಲ್ಪಿಂಗ್ ವರ್ಗ್ ಹಾಕ್ಬೇಕಾಗುತ್ತೆ, ಒಂದು ಹೆಲ್ಪಿಂಗ್ ವರ್ಬ್ ಸೇರಿಸಬೇಕಾಗುತ್ತೆ. ಇದು ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ವಾಸ್ ಸೇರಿಸಿದೀವಿ, ವಾಸ್ ಪೇಂಟೆಡ್ ಆಯ್ತು. ಇದು ಬೈ ಯಾಕೆ ಸೇರಿಸ್ತೀವಿ? ಅಲ್ಪಡು, ಕರ್ತರಿ ಕರ್ಮಣಿ ಪ್ರಯೋಗ, ನಾವು ಕನ್ನಡ ವ್ಯಾಕರಣ ಓದ್ತೀವಲ್ಲ, ಮಾಡಲ್ಪಟ್ಟಿತು ಅಂತ ಅಲ್ಪಡು, ಅದಕ್ಕೆ ಬೈ ಯಾರಿಂದ ಸರ್? ಆನ ಇಂದ ಆಗಿದೆ. ಓಕೆ, ಈಗ ಇದು ಮೂರನೇದು ಆಪ್ಷನ್ ನೋಡಿ, ಆಲಿ ಪೋಸ್ಟೆಡ್ ದ ವಿಡಿಯೋ ಆನ್ಲೈನ್. ದ ವಿಡಿಯೋ ವಾಸ್ ಪೋಸ್ಟೆಡ್, ಇಲ್ಲಿ ಪೋಸ್ಟೆಡ್ ಅಂತ ಪೋಸ್ಟೆಡ್ ಅಂದ್ರೆ ಮೂರನೇ ಫಾರ್ಮ್ ಪೋಸ್ಟೆಡ್ ಬರೋದು ವರ್ಬ್ ಅಲ್ವಾ. ಆನ್ಲೈನ್ ಬೈ ಆಲಿ. ಸೊ ಈ ತರ ಈಗ ಇದನ್ನ ಮಾಡ್ಬೇಕು. ಇದೊಂದೇ ಅಲ್ಲ, ಇನ್ನು ತುಂಬಾ ಕಂಡೀಷನ್ಸ್ ಇದೆ ನೋಡಿ. ಇದು ಹೇಳ್ತಾ ಹೋದ್ರೆ ತುಂಬಾ ಇದೆ, ಆದ್ರೆ ಈಸಿ. ನಾನ್ ನಿಮಗೆ ಹೆಂಗೆ ಕಂಡುಹಿಡಿಯೋದು, ಸೆಂಟೆನ್ಸ್ ನೋಡಿದ ತಕ್ಷಣ ಹೆಂಗ್ ಹಾಕೋದು ಅಂತ ಒಂದಷ್ಟು ಟ್ರಿಕ್ಸ್ ಗಳನ್ನ ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್, ನಿಮ್ಗೊಂದು ಸೆಂಟೆನ್ಸ್ ಅಲ್ಲಿ ಆಕ್ಟಿವ್ ವಾಯ್ಸ್ ಅಲ್ಲಿ ಈಗ ಹ್ಯಾಸು ಹ್ಯಾವ್ ಅಂತ ಇತ್ತು ಅಂತ ಇಟ್ಕೊಳ್ಳಿ, ಇದೆ ಹ್ಯಾಸ್ ಅಂತ ಏನಾದ್ರು ಬಂದಿದೆ, ಆಗ ನೀವು ಹ್ಯಾವ್ ಅಂತಿದೆ ಅಂತ ಇಟ್ಕೊಳ್ಳಿ, ಆಗ ಬೀನ್ ಸೇರಿಸ್ಕೊಳ್ಬೇಕು. ಹ್ಯಾಸ್ ಬೀನ್, ಹ್ಯಾವ್ ಬೀನ್ ಅಂತ ಪ್ಯಾಸಿವ್ ವಾಯ್ಸ್ ಅಲ್ಲಿ ಇರಬೇಕು. ಬೀನ್ ಎಲ್ಲಿರುತ್ತೆ ನೋಡಿ ಟಕ್ ಅಂತ ಟಿಕ್ ಹಾಕ್ಬೋದು, ಅರ್ಥ ಆಗ್ತಿಲ್ಲ? ಅಥವಾ ವರ್ಬ್ ಜೊತೆ ING ಇರುತ್ತೆ, ING ಫಾರ್ಮ್. ಓಕೆ, ಅರ್ಥ ಆಗ್ತಿಲ್ಲ? ಗ್ರೀಟಿಂಗ್ ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ, ಆಗ ING ಇರುತ್ತೆ ಅಲ್ವಾ. ಆತರ ಇದ್ದಾಗ ವರ್ಬ್ ಥರ್ಡ್ ಫಾರ್ಮ್ ಜೊತೆ ನೀವೇನ್ ಸೇರಿಸ್ಬೇಕು ಸರ್? ಬೀಯಿಂಗ್ ಸೇರಿಸ್ಬೇಕು. ಓಕೆ, ING ಇದ್ರೆ ಬೀಯಿಂಗ್ ಸೇರಿಸ್ಬೇಕು, ಬೀಯಿಂಗ್ ಅಂತ ಬರಬೇಕು. ಸೊ ಈ ತರ ಅರ್ಥ ಆಗ್ತೀಯಾ? ನಾ ಮುಂದೆ ಹೇಳ್ತೀನಿ ಅದನ್ನ.
ಈಗ ಈ ಕ್ವಶನ್ ಆನ್ಸರ್ ಮಾಡ್ಬೋಣ ಫಸ್ಟ್. ಡೂ ದ ಡಾಕ್ಟರ್ಸ್ ಹಿಯರ್ ಮೇಕ್ ಸಚ್ ಮಿಸ್ಟೇಕ್ಸ್? ಓಕೆ, ಕ್ವಶನ್ ಮಾರ್ಕ್ ಇದೆ. ಕ್ವಶನ್ ಮಾರ್ಕ್ ಇದ್ದಾಗ ನಾವು ಸ್ವಲ್ಪ ಸೆಂಟೆನ್ಸ್ ಚೇಂಜ್ ಮಾಡ್ಕೋಬೇಕು. ನಾವು ಕ್ವಶನ್ ಮಾರ್ಕ್ ಅಲ್ಲೇ ಕೇಳ್ಬೇಕು. ಕ್ವಶನ್ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ಆರ್, ಈಸ್, ವರ್ ಅಂತ ಸೇರಿಸ್ತೀವಿ ಅಲ್ವಾ. ವಿಲ್, ಆರ್ ಯು ಕಮಿಂಗ್, ವಾಟ್ ಈಸ್ ಯುವರ್ ನೇಮ್, ಆ ತರ ಪದಗಳು ಬರಬೇಕು. ಎಸ್, ಈಗ ನೋಡಿ, ಸಚ್ ಮಿಸ್ಟೇಕ್ಸ್ ಆರ್ ಮೇಡ್ ಬೈ ದ ಡಾಕ್ಟರ್ಸ್ ಹಿಯರ್, ಕ್ವಶನ್ ಮಾರ್ಕ್ ಇಲ್ಲ, ಸೊ ದಿಸ್ ಇಸ್ ರಾಂಗ್ ಆನ್ಸರ್. ಆಕ್ಟಿವ್ ವಾಸ್ ಪ್ಯಾಸಿವ್ ವಾಯ್ಸ್ ಇದು, ಬಟ್ ಇಲ್ಲಿ ಕ್ವಶನ್ ಮಾರ್ಕ್ ಅವ್ನು ಕೇಳಿರೋದ್ರಿಂದ ನಾವು ಪ್ಯಾಸಿವ್ ವಾಯ್ಸ್ ಅಲ್ಲಿ ಕ್ವಶನ್ ಮಾರ್ಕ್ ಇರಬೇಕು. ಓಕೆ, ಈಗ ಇಲ್ಲಿ ಈಸ್ ಇದೆ, ಆರ್ ಇದೆ, ವರ್ ಇದೆ. ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡಿ, ಗೊತ್ತಾಗ್ಲಿಲ್ಲ ಅಂದ್ರೆ. ಇದು ಯಾವ ಸೆಂಟೆನ್ಸ್ ಅಲ್ಲಿ ಇದೆ ಸರ್? ಡೂ ದ ಡಾಕ್ಟರ್ಸ್ ಹಿಯರ್ ಮೇಕ್ ಸಚ್ ಮಿಸ್ಟೇಕ್ಸ್. ಯಾವ್ದ್ರಲ್ಲಿದೆ? ಪ್ರೆಸೆಂಟ್ ಅಲ್ಲಿ ಇದೆ. ಮತ್ತೆ ಯಾವ್ದ್ರಲ್ಲಿದೆ? ಡಾಕ್ಟರ್ಸ್ ಮಿಸ್ಟೇಕ್ಸ್ ಪ್ಲೂರಲ್ ಫಾರ್ಮ್ ಅಲ್ಲಿ ಇದೆ. ಆಗ ಏನ್ ಬರಬೇಕು? ಪ್ರೆಸೆಂಟ್ ಪ್ಲೂರಲ್ ಅಂದ್ರೇನು? ಆರ್. ಈಸ್ ಬರಲ್ಲ, ವರ್ ಬರಲ್ಲ. ಕಣ್ಣು ಮುಚ್ಕೊಂಡು ಟಿಕ್ ಹಾಕಿ. ಆರ್ ಸಚ್ ಮಿಸ್ಟೇಕ್ಸ್. ನೋಡಿ, ಮೇಕ್ ಅನ್ನೋದು ವರ್ಬ್, ಇದು ಮೇಕ್ ಅನ್ನೋದು ವರ್ಬ್. ಅದ್ರ ಥರ್ಡ್ ಫಾರ್ಮ್ ಮೇಡ್ ಬೈ ದ ಡಾಕ್ಟರ್ಸ್ ಹಿಯರ್. ಅರ್ಥ ಆಗ್ತಿದೆಯಲ್ಲ? ಆರ್ ನೋಡಿದ್ರ, ಇಲ್ಲಿ ನಿಮಗೆ ಗೊತ್ತೇ ಆಗ್ಲಿಲ್ಲ ಸೆಂಟೆನ್ಸ್ ಅಂದ್ರೆ ಜಸ್ಟ್ ನೀವು ಸೆಂಟೆನ್ಸ್ ಅಬ್ಸರ್ವ್. ಇದು ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಪ್ಲೂರಲ್ ಸಿಂಗ್ಯುಲರ್. ಅಕಸ್ಮಾತ್ ಇದು ಸಿಂಗ್ಯುಲರ್ ಆಗಿದ್ರೆ ಈಸ್ ಬರ್ತಾ ಇತ್ತು, ಆದ್ರೆ ಪ್ಲೂರಲ್ ಬೇಕಾದ್ರೆ ಡಾಕ್ಟರ್ಸ್ ಗಳು, ಮಿಸ್ಟೇಕ್ಸ್ ಗಳು, ಹಾಗಾಗಿ ಆರ್ ಅಂತ ಬರುತ್ತೆ. ಆಪ್ಷನ್ 1 ಅಂತ ಅರ್ಥ ಆಯ್ತಾ? ಇಷ್ಟೇ. ಈಗ ನೋಡಿ, ಈಗ ಈ ಕ್ವಶನ್ ನೋಡಿ, ಇದು ಆಕ್ಟಿವ್ ಇಂದ ಪಾಸಿಟಿವ್ ಆಗಿ ಮಾಡ್ಬೇಕು. ದ ಲಿಟಲ್ ಬಾಯ್ ಈಸ್ ಸ್ಟೀಲಿಂಗ್ ದ ಚಾಕ್ಲೇಟ್. ನೋಡಿ, ನಾನ್ ನಿಮ್ಗೆ ಏನ್ ಹೇಳ್ದೆ, ನೋಡಿದ ತಕ್ಷಣ ಆನ್ಸರ್ ಮಾಡಬಹುದು. ಹೆಂಗೆ ಆನ್ಸರ್ ಮಾಡ್ತೀರಾ? ಸ್ಟೀಲಿಂಗ್, ING ಇದೆ, ಇದು ಕ್ರಿಯಾಪದದಲ್ಲಿ ಇರಬೇಕು, ಯಾವ್ದಾದ್ರಲ್ಲ. ನೀವು ING ಫಾರ್ಮ್ ನಿಮ್ಗೆ ಕ್ರಿಯಾಪದದಲ್ಲಿ ಇರಬೇಕು, ವರ್ಬಲ್ ING ಇರಬೇಕು. ಅದನ್ನ ಹೇಳಿದ್ದು, ವರ್ಬ್ ಪ್ಲಸ್ ING ಇರಬೇಕು. ಓಕೆ, ವರ್ಬ್ ಪ್ಲಸ್ ING ಇದ್ರೆ ಬೀಯಿಂಗ್ ಸೇರಿಸಬೇಕು. ಇಲ್ಲಿ ಬೀಯಿಂಗ್ ಎಲ್ಲಿದೆ ನೋಡಿ? ಬೀಯಿಂಗ್ ಇದೆ, ಇದೊಂದ್ರಲ್ಲೇ ಬೀಯಿಂಗ್ ಇರೋದು, ಎಲ್ಲೂ ಬೀಯಿಂಗ್ ಇಲ್ಲ. ಬೀಯಿಂಗ್ ಮತ್ತೆ ಸ್ಟೀಲಿಂಗ್ ಇರೋದು ಥರ್ಡ್ ಫಾರ್ಮ್ ಆಗಬೇಕು. ಸ್ಟೀಲ್, ಸ್ಟೋಲನ್. ಸ್ಟೋಲನ್ ಅಲ್ವಾ? ಸ್ಟೋಲನ್ ಥರ್ಡ್ ಫಾರ್ಮ್ ವರ್ಬ್. ಸೊ ಬೀಯಿಂಗ್ ಬಂತು, ಇಲ್ಲೆಲ್ಲೂ ಬೀಯಿಂಗ್ ಇಲ್ಲ. ಕಣ್ಣು ಮುಚ್ಕೊಂಡು ಟಿಕ್ ಹಾಕೊಂಡು ಮುಗಿಸ್ಬೋದು ಆನ್ಸರ್. ಅದೇ ತರ ಬೇರೆ ಕ್ವಶನ್ಸ್ ಗಳು ಮುಂದೆ ತಗೋತೀನಿ, ನೋಡ್ಕೊಳ್ಳಿ. ನೋಡಿ, ಈ ತರ ಬರುತ್ತೆ, ಹ್ಯಾಸು, ಹ್ಯಾಡು, ಈ ತರ ಎಲ್ಲ ಬರ್ತವೆ. ಓಕೆ, ಅವಾಗ ನೀವೇನ್ ಬರಬೇಕು? ಆ ತರ ಬಂದಾಗ ನಿಮ್ಗೆ ಬೀನ್ ಸೇರಿಸ್ಬೇಕು. ನೋಡಿ, ಹ್ಯಾಡ್ ಬಂದ್ರೆ ವರ್ಬ್ ಜೊತೆ ಬೀನ್ ಸೇರಿಸ್ಬೇಕು, ವರ್ಬ್ ಥರ್ಡ್ ಫಾರ್ಮ್ ಬರಬೇಕು. ಹ್ಯಾವ್ ಬಂತ, ಅವಾಗ್ಲೂ ಬೀನ್ ಸೇರಿಸ್ಬೇಕು. ಓಕೆ, ಸೊ ಆ ತರ ನೋಡ್ಬೇಕು. ಫೈನ್, ಅರ್ಥ ಆಗ್ತಿದೆಯಲ್ಲ? ಎಸ್, ಬನ್ನಿ ನೆಕ್ಸ್ಟ್ ಬರ್ತೀನಿ. ನೆಕ್ಸ್ಟ್ ಡಿಗ್ರಿ ಆಫ್ ಕಂಪ್ಯಾರಿಸನ್ ಕ್ವಶನ್ ಇದೆ. ಚೇಂಜ್ ದ ಸೆಂಟೆನ್ಸ್ ಡೈರೆಕ್ಟೆಡ್ ಇನ್ ದ ಬ್ರಾಕೆಟ್. ಇಲ್ಲಿ ಬ್ರಾಕೆಟ್ ಎಲ್ಲ ಇದೆ, ಕನ್ವರ್ಟ್ ಇಂಟು ಸೂಪರ್ಲೇಟಿವ್ ಡಿಗ್ರಿ. ಈ ಸೆಂಟೆನ್ಸ್ ಕೊಟ್ಟಿದ್ದಾನೆ, ಸೂಪರ್ಲೇಟಿವ್ ಡಿಗ್ರಿ ಕನ್ವರ್ಟ್ ಮಾಡಬೇಕು. ಅಬ್ದುಲ್ ಈಸ್ ಓಲ್ಡರ್ ದನ್ ಎನಿ ಅದರ್ ಮ್ಯಾನ್ ಇನ್ ದ ವಿಲೇಜ್. ಓಕೆ, ಸೊ ಓಲ್ಡರ್, ನಿಮ್ಗೆ ಡಿಗ್ರೀಸ್ ಇವೆಲ್ಲ ನಾವು ಗ್ರಾಮರ್ ಅಲ್ಲಿ ಮಾಡಿದೀವಿ ಸ್ನೇಹಿತರೆ. ಪಾಸಿಟಿವ್ ಡಿಗ್ರಿ ಅಂತ ಇರುತ್ತೆ, ಕಂಪೇರೇಟಿವ್ ಡಿಗ್ರಿ ಅಂತ ಇರುತ್ತೆ, ಹಾಗೆ ಸೂಪರ್ಲೇಟಿವ್ ಡಿಗ್ರಿ ಅಂತ ಇರುತ್ತೆ. ಪಾಸಿಟಿವ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಓಲ್ಡರ್ ಇದೆ, ಇಲ್ಲಿ ಓಲ್ಡರ್ ಅನ್ನೋದು ಪಾಸಿಟಿವ್, ಒಂದೇ ಒಂದು ಕಂಪೇರ್ ಮಾಡ್ತಾ ಇರೋದು. ನಾನೊಬ್ಬನಿಗೆ ನಾನೇ ಕಂಪೇರ್ ಮಾಡ್ಕೊತಾ ಇದ್ದೀನಿ. ಇಬ್ರು ಕಂಪೇರ್ ಮಾಡಿದ್ರೆ ಕಂಪೇರೇಟಿವ್ ಡಿಗ್ರಿ ಆಗುತ್ತೆ. ಅಂದ್ರೆ ಓಲ್ಡ್ ಕಂಪೇರ್ ಮಾಡಿದಾಗ ಓಲ್ಡರ್, ಇಬ್ರು ಕಂಪೇರ್ ಮಾಡಿದ್ರೆ. ಇಬ್ರಕ್ಕಿಂತ ಹೆಚ್ಚು, ಮೂರಕ್ಕಿಂತ ಹೆಚ್ಚು ಅಥವಾ ಇಬ್ರಕ್ಕಿಂತ ಹೆಚ್ಚು ಕಂಪೇರ್ ಮಾಡಿದ್ರೆ ಅದು ಓಲ್ಡೆಸ್ಟ್ ಆಗುತ್ತೆ. ಓಲ್ಡೆಸ್ಟ್. ಓಕೆ, ಇದು ಸಿಂಗಲ್ ಸಿಲೆಬಲ್ ಆಗಿದ್ರೆ. ಸಿಂಗಲ್ ಸಿಲೆಬಲ್ ಅಂದ್ರೆ ಏನು? ಓಲ್ಡ್ ಅಂತಕ್ಕಂಥ ಪದ ಏನು ಸರ್? ಒಂದೇ ಸಲ ಉಚ್ಚಾರಣೆ ಮಾಡ್ತೀವಿ, ಎಲ್ಲೂ ಗ್ಯಾಪ್ ಇಲ್ಲ. ಅದೇ ಬ್ಯೂಟಿಫುಲ್ ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ, ಬ್ಯೂಟಿಫುಲ್. ಇದು 2 ಸಿಲೆಬಲ್ ವರ್ಡ್. ಓಕೆ, ಅಂದ್ರೇನು? ಬ್ಯೂಟಿಫುಲ್. ಮೀನಿಂಗ್ ಚೇಂಜ್ ಆಗಲ್ಲ, ಗ್ಯಾಪ್ ಕೊಟ್ಟು ಹೇಳ್ಬೋದು ನಾನು, ಮೀನಿಂಗ್ ಚೇಂಜ್ ಆಗಲ್ಲ. ಓಲ್ಡ್ಗೆ ಓಲ್ಡ್ ಅಂತಾನೆ ಹೇಳ್ಬೇಕು, ಓಲ್ಡ್ ಅಂತೆಲ್ಲ ಹೇಳಕ್ಕಾಗಲ್ಲ. ಬ್ಯೂಟಿಫುಲ್ಗೆ ಬ್ಯೂಟಿಫುಲ್ ಅಲ್ವಾ? ಸೊ 2 ಸಿಲೆಬಲ್ ಅಂದ್ರೆ 2 ಸಲ ನಾವು ಗ್ಯಾಪ್ ಕೊಟ್ಟು ಉಚ್ಚಾರಣೆ ಮಾಡಿ 2 ಸಿಲೆಬಲ್ ವರ್ಡ್ ಅಂತ ಕರಿತೀವಿ. ಈ ತರ ಬಂದಾಗ ಏನಾಗುತ್ತೆ? ಬ್ಯೂಟಿಫುಲ್, ಪಾಸಿಟಿವ್ ಅಂಡ್ ಕಂಪೇರೇಟಿವ್ ಅಂಡ್ ಸೂಪರ್ಲೇಟಿವ್ ಡಿಗ್ರಿ ಏನಾಗುತ್ತೆ? ಪಾಸಿಟಿವ್ ಡಿಗ್ರಿ ಏನಾಗುತ್ತೆ? ಬ್ಯೂಟಿಫುಲ್ ಅಂತಿದ್ರೆ ಬ್ಯೂಟಿಫುಲ್ ಪಾಸಿಟಿವ್, ಕಂಪೇರೇಟಿವ್ ಡಿಗ್ರಿಲಿ ಮೋರ್ ಬ್ಯೂಟಿಫುಲ್ ಆಗುತ್ತೆ. ಸೂಪರ್ಲೇಟಿವ್ ಡಿಗ್ರಿ ಆದ್ರೆ ಮೋಸ್ಟ್ ಬ್ಯೂಟಿಫುಲ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ 2 ಸಿಲೆಬಲ್ ವರ್ಡ್ ಗಳು ಬಂದ್ರೆ ಮೋರ್, ಮೋಸ್ಟ್ ಅಂತ ಸೇರಿಸ್ತೀವಿ. ಸಿಂಗಲ್ ಸಿಲೆಬಲ್ ವರ್ಡ್ ಬಂದ್ರೆ ಓಲ್ಡ್, ಓಲ್ಡರ್, ಓಲ್ಡೆಸ್ಟ್. ಇವೆಲ್ಲ ನಾವು ಗ್ರಾಮರ್ ಅಲ್ಲಿ ಮಾಡಿದ್ವಿ, ಈ ಗ್ರಾಮರ್ ಅಲ್ಲಿ ಇದೆ, ನೋಡ್ಕೋಬಹುದು. ಅಥವಾ ಚಾಪ್ಟರ್ ವೈಸ್ ವಿಡಿಯೋ ಮಾಡಿದೀವಲ್ಲ, ಅಲ್ಲೂ ಹೋಗಿ ನೋಡಿ, ಡಿಗ್ರಿ ಆಫ್ ಕಂಪ್ಯಾರಿಸನ್ ಅಂತ ಮಾಡಿದೀನಿ, ಅಲ್ಲೂ ಸಿಗುತ್ತೆ ನಿಮಗೆ. ಚಾಪ್ಟರ್ ವೈಸ್ ಮಾಡಿರೋ ನಮ್ಮ ಪ್ಲೇಲಿಸ್ಟ್ ಲಿಂಕ್ ಕೂಡ ಇದೆ. ಈಗ ಏನ್ ಕೇಳಿದಾನೆ?
ಅಬ್ದುಲ್ ಇಸ್ ಓಲ್ಡರ್ ದೆನ್ ಎನಿ ಅದರ್ ಮ್ಯಾನ್ ಇನ್ ದ ವಿಲೇಜ್. ಒಂದು ವಿಲೇಜ್ ಅಲ್ಲಿ ಎನಿ ಅದರ್ ಅಂದ್ರೆ ಒಂದು ವಿಲೇಜ್ ಅಲ್ಲಿ ತುಂಬಾ ಜನ ಇರ್ತಾರೆ, ಒಬ್ನೇ ಇರ್ತಾರ, ಇಬ್ಬರೇ ಇರ್ತಾರ, ಇಲ್ಲ, ಎನಿ ಅದರ್ ಅಂತ ಕೇಳಿದಾನೆ. ಸೊ ಹಾಗಾಗಿ ಏನಾಗುತ್ತೆ, ಓಲ್ಡೆಸ್ಟ್ ಬರಬೇಕು, ಸೂಪರ್ಲೇಟಿವ್ ಡಿಗ್ರಿ, ಇಬ್ರಕ್ಕಿಂತ ಜಾಸ್ತಿ ಅಲ್ವಾ, ಇಬ್ರು ಮೋರ್ ದೆನ್ ಟು, ಎರಡಕ್ಕಿಂತ ಜಾಸ್ತಿ, ಇದು ಬಿಟ್ವೀನ್ ಟು, 1 and 2, ಇದು ಓನ್ಲಿ 1 ಕಂಪೇರ್ ಪಾಸಿಟಿವ್ ಡಿಗ್ರಿನ. ಸೊ ಇಲ್ಲಿ ಓಲ್ಡೆಸ್ಟ್ ಇಲ್ಲೂ ಇದೆ, ಇಲ್ಲಿ ಮೋಸ್ಟ್ ಅಂತ ಬಂತು, ಮೋಸ್ಟ್ ಅಂತ ಬರಲ್ಲ ಯಾಕಂದ್ರೆ ಸಿಂಗಲ್ ಸಿಲಬಲ್ ಅದು. ಓಲ್ಡರ್ ದೆನ್ ಆಲ್ ಪೀಪಲ್, ಓಲ್ಡರ್ ಅಂತ ಬರಲ್ಲ, ಓಲ್ಡೆಸ್ಟ್ ಬರಬೇಕು. ಸೊ ಒಂದ್ ಆಪ್ಷನ್ ಇರಬೇಕು, ಎರಡನೇ ಆಪ್ಷನ್ ಇರಬೇಕು. ಇಲ್ಲಿ ಮೂರನೇ ಆಪ್ಷನ್ ನೋಡಿ, ಅಲೈವ್ ಅಂತಿದೆ, ಇಲ್ಲಿ ಯಾವ್ದಾದ್ರು ಅಲೈವ್ ಅಂತಿದ್ಯಾ, ಇಲ್ಲ. ಅಬ್ದುಲ್ ಇಸ್ ಓಲ್ಡರ್ ಎನಿ ಅದರ್ ಮ್ಯಾನ್ ಇನ್ ದ ವಿಲೇಜ್ ಅಂತಿದೆ, ಅಲೈವ್ ಅಂತ ಯಾಕೆ ಬಂತು ಇಲ್ಲಿ ಎಕ್ಸ್ಟ್ರಾ ವರ್ಡ್, ದಿಸ್ ಇಸ್ ರಾಂಗ್. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಅಬ್ದುಲ್ ಈಸ್ ದ ಓಲ್ಡೆಸ್ಟ್ ಮ್ಯಾನ್ ಇನ್ ದ ವಿಲೇಜ್. ಓಕೆ ಫೈನ್. ಸೊ ನೆಕ್ಸ್ಟ್ ಅದೇ ತರ ಈಗ ಇದು ನೀವು ಸಾಲ್ವ್ ಮಾಡಿ ನೋಡೋಣ. ಮೌಂಟ್ ಎವರೆಸ್ಟ್ ಈಸ್ ಹೈಯರ್ ದನ್ ಎನಿ ಅದರ್ ಪೀಕ್ ಇನ್ ದ ವರ್ಲ್ಡ್. ನೋಡಿ ಇದು ಸ್ವಲ್ಪ ಟ್ರಿಕ್ಕಿ ಇದೆ, ಕನ್ಫ್ಯೂಸ್ ಆಗುತ್ತೆ ನಿಮ್ಗೆ. ಮೌಂಟ್ ಎವರೆಸ್ಟ್ ಹೈಯರ್ ದನ್ ಎನಿ ಅದರ್ ಪೀಕ್ ಇನ್ ದ ವರ್ಲ್ಡ್. ಯಾವುದೇ ಒಂದು ವರ್ಲ್ಡ್ ಅಲ್ಲಿ ಯಾವುದೇ ಒಂದು ನೀವು ಅತ್ಯಂತ ಶಿಖರವಾದ ತಗೊಂಡು ಇದಕ್ಕಿಂತ ದೊಡ್ಡದು ಯಾವುದೇ ಇಲ್ಲ, ಎನಿ ಅದರ್. ಇಲ್ಲಿ ಹೈಯರ್ ಅಂದ್ರೆ ಏನು, ಹೈಯರ್ ಇದೆ ಅಂದ್ರೆ ಹೈಯೆಸ್ಟ್ ಆಗತ್ತೆ, ಹೈಯೆಸ್ಟ್ ಆಗುತ್ತೆ ಸೂಪರ್ಲೇಟಿವ್ ಡಿಗ್ರಿಗೆ. ಹೈಯರ್, ಹೈಯೆಸ್ಟ್. ಸೊ ಸೂಪರ್ಲೇಟಿವ್ ಡಿಗ್ರಿ ಹೈಯೆಸ್ಟ್. ಎಲ್ಲಿದೆ ಹೈಯೆಸ್ಟ್, ಇಲ್ಲಿದೆ, ಇಲ್ಲಿದೆ, ಇಲ್ಲಿದೆ. ದಿಸ್ ಇಸ್ ರಾಂಗ್. ಓಕೆ. ಅಂಡ್ ಹೈ ಅಂತಕ್ಕಂಥದ್ದು ಸಿಂಗಲ್ ಸಿಲಬಲ್, ಮೋಸ್ಟ್ ಬರಲ್ಲ, ಹಾಗಾಗಿ ಫಸ್ಟ್ ರಾಂಗ್. ಯಾವ್ದು ಕರೆಕ್ಟ್ ಈ ಮೂರಲ್ಲಿ? ಇಲ್ಲಿ ಈಸ್ ನಾಟ್ ದ ಹೈಯೆಸ್ಟ್ ಪೀಕ್ ಅಂತಿದೆ, ಇಲ್ಲಿ ನಾಟ್ ಅಂತ ಇದೆಯಾ, ಇಲ್ಲ, ಗಾನೋ. ಇವೆರಡಲ್ಲಿ ಯಾವುದು? ಮೌಂಟ್ ಎವರೆಸ್ಟ್ ಇಸ್ ದ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್, ಮೌಂಟ್ ಎವರೆಸ್ಟ್ ಇಸ್ ದ ಓನ್ಲಿ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್. ಯಾವ್ದು ಕರೆಕ್ಟ್? ಎರಡನೇ ಆಪ್ಷನ್ ನೀವು ಹಾಕಿದ್ರೆ ತಪ್ಪು, ಆಪ್ಷನ್ 3. ಇಲ್ಲಿ ಎನಿ ಅದರ್ ಅಂತ ಕೇಳಿದಾಗ ಓನ್ಲಿ 1 ನಾವು ಆಪ್ಷನ್ ನೋಡ್ಬೇಕು, ಇಲ್ಲೂ ಕೂಡ ಎನಿ ಅದರ್ ಇದೆ, ಬಟ್ ಇಲ್ಲಿ ಓನ್ಲಿ ಅಂತ ಒನ್ ಅಂತ ಯಾವ್ದು ಇಲ್ಲ ಇಲ್ಲ ಆಪ್ಷನ್ ಅಲ್ಲಿ. ಸೊ ಈ ತರ ಆಪ್ಷನ್ಸ್ ಕೊಟ್ಟಾಗ ನಿಮ್ಗೆ ಮೌಂಟ್ ಎವರೆಸ್ಟ್ ಇಸ್ ದ ಓನ್ಲಿ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್, ಎನಿ ಅದರ್ ಪೀಕ್ ಯಾವ್ದು ಎಲ್ಲದಕ್ಕಿಂತ ಎನಿ ಅದರ್ ಅಂತ ಕೊಟ್ಟಾಗ ಓನ್ಲಿ ಹೈಯೆಸ್ಟ್. ಓಕೆ, ಎನಿ ಅದರ್ ಅನ್ನೋ ಪದಕ್ಕೆ ಇಲ್ಲಿ ನಾವು ಮಾಡ್ತೀವಿ, ಹಾಗಾಗಿ ಆಪ್ಷನ್ 3 ಕರೆಕ್ಟ್ ಆಗುತ್ತೆ. ಸೊ ಇವೆಲ್ಲ ಗ್ರಾಮರ್ ಅಲ್ಲಿ ಮಾಡಿದೀನಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಬರ್ತೀನಿ. ಪೀಪಲ್ ಇನ್ ಮಲ್ನಾಡಲ್ಲಿ ಕ್ಯಾರಿ ಡ್ಯಾಶ್ ಅಂಬ್ರೆಲಾ ವೆನ್ ಎವರ್ ದೇ ಗೋ ಔಟ್. ಮಲ್ನಾಡ್ ಜನಗಳು ಹೊರಗಡೆ ಹೋದಾಗೆಲ್ಲ ಅಂಬ್ರೆಲಾ ಕ್ಯಾರಿ ಮಾಡ್ತಾರೆ. ಆರ್ಟಿಕಲ್ಸ್ ಇದು ಡೆಫಿನೆಟ್, ಇಂಡೆಫಿನೆಟ್ ಅವೆಲ್ಲ ಗೊತ್ತಿರಬೇಕು ನಿಮ್ಗೆ, ಯಾವ ಆರ್ಟಿಕಲ್ಸ್ ಯೂಸ್ ಮಾಡ್ತೀವಿ ಅಂತ. ಇದು ಅಂಬ್ರೆಲಾ, ಯು ಅಂತಿದೆ ಅಂತಲ್ಲ, ಅಂಬ್ರೆಲಾ ನಾವು ಪ್ರೊನೌನ್ಸಿಯೇಷನ್ ಮಾಡಿದಾಗ ಆ ಸೌಂಡ್ ಬರುತ್ತೆ, ಎ ಸೌಂಡ್ ಬರುತ್ತೆ. ಎ ಅಂದ್ರೆ AEIOU, ಓವಲ್ಸ್ ಬರುತ್ತೆ, ಓವಲ್ಸ್ ಬಂದಾಗ ಆನ್ ಅಂಬ್ರೆಲಾ ಆಗುತ್ತೆ. ಸೊ ಆನ್ ಇಸ್ ದ ರೈಟ್ ಆನ್ಸರ್. ಇವೆಲ್ಲ ನಾವು ಗ್ರಾಮರ್ ಅಲ್ಲಿ ಮಾಡಿದೀವಿ, ನೋಡ್ಕೊಳ್ಳಿ ಸ್ನೇಹಿತರೆ. ಸೊ ಇಷ್ಟಲಿಗೆ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. ಪ್ಲೇ ಲಿಸ್ಟ್ ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡಿ, ಪ್ಲೇ ಲಿಸ್ಟ್ ಓಪನ್ ಆಗುತ್ತೆ. ಅದರ ಒಳಗೆ ವಿಡಿಯೋಸ್ ಗಳಿರುತ್ತೆ, ಯಾವ್ದು ಬೇಕು ವಿಡಿಯೋಸ್ ಅವುಗಳು ನೋಡಿ, ಪ್ರೀವಿಯಸ್ ವಿಡಿಯೋಸ್ ಗಳ ಸಿಗುತ್ತೆ ಸ್ನೇಹಿತರೆ. ಧನ್ಯವಾದಗಳು.